ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಮಾರ್ಚ್ 7ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ಸುಮಾರು 50-60 ದಿನಗಳ ಕಾಲ ನಾವು ಎಲ್ಲ ಊರು ಎಲ್ಲ ಡಿಸ್ಟ್ರಿಕ್ಗೆ ಹೋಗಿ ಪ್ರಮೋಷನ್ ಮಾಡಿದ್ವಿ. ಎಲ್ಲರಿಗೂ ನಮ್ಮ ಸಿನಿಮಾನ ತಲುಪಿಸೋ ಅಂಥ ಕೆಲಸಗಳನ್ನ ಮಾಡಿದ್ವಿ. ಬಟ್ ಗೊತ್ತಿಲ್ಲ ಯಾಕೆ ಜನ ಥಿಯೇಟರ್ಗೆ ಬರ್ತಾಯಿಲ್ಲ ಅಂತ. ನಾನು ಇದೇ ಹೋದ್ವಾರ ಇನ್ನೊಂದು ಸಿನಿಮಾ ಪ್ರೀಮಿಯರ್ಗೆ ಬಂದಾಗ ಹೇಳಿದ್ದೆ, ಭಾವತೀರಯಾನ ಅನ್ನೋ ಸಿನಿಮಾ ನಾವು ನೋಡಿಬಿಟ್ಟು ಒಂದು ಮಿರಾಕಲ್ ಆಗುತ್ತೆ, ಜನ ಎಲ್ಲ ಬರ್ತಾರೆ, ಆ ಒಳ್ಳೆ ಸಿನಿಮಾ ನೋಡಿದ್ವಿ ನಾವು ಅಂತ ಹೇಳಿದ್ದೆ ನಾನು. ಆ ಸಿನಿಮಾ ಚೆನ್ನಾಗಿದ್ರೂ ಜನ ಬರಲಿಲ್ಲ. ಈಗ ನಮಗೂ ಅದೇ ಆಗಿದೆ. ಸಿನಿಮಾ ಚೆನ್ನಾಗಿದೆ, ಒಳ್ಳೆ ಪ್ರತಿಕ್ರಿಯೆ ಸಿಗ್ತದೆ, ಜನ ಎಲ್ಲ ಮೆಚ್ಕೊಳ್ತಾ ಇದ್ದಾರೆ. ಬಟ್ ಯಾಕೆ ಜನ ಬರ್ತಾಯಿಲ್ಲ ಥಿಯೇಟರ್ಗೆ ನನಗಂತೂ ಗೊತ್ತಿಲ್ಲ. OTT ನೋಡ್ತೀವಿ, ಸ್ಯಾಟಿಲೈಟಲ್ಲಿ ನೋಡ್ತೀವಿ, ಟಿ ವಿಗಳಲ್ಲಿ ನೋಡ್ತೀವಿ ಅಂತ ಕಾಯ್ಕೊಂಡಿದ್ರೆ ಆಗಲ್ಲ. ನಮ್ಮ ಸಿನಿಮಾ ಕಮ್ಯುನಿಟಿ ವಾಚ್, ಜೊತೆಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಥಿಯೇಟ್ರಲ್ಲಿ ನೋಡಿದ್ರೆ ನಿಮಗೆ ಆ ಮಜಾ ಸಿಗೋದು. OTTಲಿ ಒಬ್ಬರೇ ಕೂತ್ಕೊಂಡು ಮನೇಲಿ ಊಟ ಮಾಡ್ತಾನೋ ಪಾಪ್ಕಾರ್ನ್ ತಿಂತಾನೋ ನೋಡಿದ್ರೆ ಆ ಮಜಾ ಸಿಗಲ್ಲ. ಫ್ರೆಂಡ್ಸ್ಗಳ ಜೊತೆ ನೋಡಿ ಈ ಸಿನಿಮಾನ ಬಂದು ಥಿಯೇಟರ್ಗೆ ಡೆಫಿನೆಟ್ಲಿ ಇಷ್ಟಪಡ್ತೀರಾ. 10 ಜನಕ್ಕೆ ಹೋಗಿ ಹೇಳ್ತೀರಾ, ಇಂಟರ್ವಲನ್ನು ಒಂದು ಸಿನಿಮಾ ನೋಡಿದ್ದೆ, ಹೊಸೊಬ್ರು ಮಾಡಿದ್ದಾರೆ, ಬಟ್ ಸಿನಿಮಾಲಿ ಹೊಸತನ ಇಲ್ಲ. ಸಿನಿಮಾ ಹೊಸೊಬ್ರು ಮಾಡಿರ್ಬೋದು, ಬಟ್ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀರಾ. ಡೆಫಿನೆಟ್ಲಿ ನಾನು ಪ್ರಾಮಿಸ್ ಮಾಡ್ತೀನಿ. ಅದಕ್ಕೆ ಎಲ್ಲ ಥರ ಕ್ಯಾಂಪೇನ್ಸ್ ಮಾಡಿದ್ವಿ, ಎಲ್ಲ ಊರಿಗೆ ಹೋದ್ವಿ. ಸಿನಿಮಾ ನೋಡಿ ಇಷ್ಟ ಆಗಲಿಲ್ಲ ಅಂದರೆ ನಿಮ್ಮ ಟಿಕೆಟ್ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ವಿ. ಇದಕ್ಕಾದರೂ ಬಂದು ಜನ ನೋಡ್ತಾರೆ ಅಂತ ಅಂದ್ಕೊಂಡ್ವಿ. ಬರ್ತಾಯಿಲ್ಲ ಜನ. ಯಾಕೆ ಬರ್ತಾಯಿಲ್ಲ ನನಗಂತೂ ಗೊತ್ತಿಲ್ಲ. ಇನ್ನು ಹೇಗೆ ಹೇಳಬೇಕೋ ಗೊತ್ತಿಲ್ಲ. ಸೆಲೆಬ್ರಿಟೀಸ್ ಬಂದಿದ್ದಾರೆ, ಫ್ಯಾಮಿಲಿ ಫ್ರೆಂಡ್ಸ್ ಬಂದಿದ್ದಾರೆ, ಅವ್ರಿಗೆಲ್ಲ ಇಷ್ಟ ಆಗಿದೆ ಸಿನಿಮಾ. ಅವರೆಲ್ಲರೂ ಪೋಸ್ಟ್ ಮಾಡ್ತಾರೆ. ಹಿಂಗಾದರೂ ಜನಕ್ಕೆ ತಲುಪಲಿ ಅನ್ನೋದು ನಮ್ಮ ಆಶಯ ಅಷ್ಟೇ. ದಯವಿಟ್ಟು ಜನಕ್ಕೆ ಕೇಳ್ಕೊಳ್ಳೋದಿಷ್ಟೇ, ಸಿನಿಮಾ ಬಂದು ನೋಡಿ, ಇಷ್ಟ ಆಯಿತು ಇಷ್ಟ ಆಗಲಿಲ್ಲ ಅನ್ನೋ ಒಪಿನಿಯನ್ ಕ್ರಿಯೇಟ್ ಮಾಡಿ ಸಿನಿಮಾಗಳ ಬಗ್ಗೆ. ಆಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ನೆಕ್ಸ್ಟ್ ಮಾತಾಡೋದಕ್ಕಾದರೂ ಏನಾದರೂ ಸಿಗುತ್ತೆ. ಅದಕ್ಕೂ ಮುಂಚೆನೇ ನಮ್ಮ ಕನ್ನಡ ಇಂಡಸ್ಟ್ರಿ ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತ ಹೇಳೋ ಬದಲು ಒಂದು ಪ್ರಯತ್ನ, ಥಿಯೇಟರ್ವರೆಗೂ ಒಂದು ಟಿಕೆಟ್ ನಿಮ್ಮಿಂದ ನಾವು ಕೇಳ್ಕೊಳ್ತಾ ಇರೋದು. ಒಂದೇ ಒಂದು ಟಿಕೆಟ್ ತೊಗೊಂಡು ಥಿಯೇಟರ್ಗೆ ಬನ್ನಿ, ನಮ್ಮ ಸಿನಿಮಾ ಹೇಗಿದೆ ಅಂತ ಹೇಳಿ ನಾವು ಧೈರ್ಯವಾಗಿ ತೊಗೊಳ್ತೀವಿ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅನ್ನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅನ್ನಿ. ದಯವಿಟ್ಟು ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಸುಖಿ ಅಂತ ಹೇಳಿ, ಈ ಸಿನಿಮಾದ ರೈಟರ್. ನಾನು ರೈಟಿಂಗ್ ಮಾಡಬೇಕಂತ ಅನ್ನೋ ಒಂದು ಉದ್ದೇಶದಿಂದ ಸಿನಿಮಾ ಇಂಡಸ್ಟ್ರಿಗೆ ಬಂದೆ. ಅದು ನಾನು ತುಂಬ ಕಡೆ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ, ನನಗೆ ಒಂದು ಸಿನಿಮಾ ಮಾಡಬೇಕಂತಲೇ ಇತ್ತು ಅಂತ ಹೇಳಿ. ಬಹುಶಃ ಅದು ಒಂದೇ ಸಿನಿಮಾ ಆಗಿ ನಿಲ್ಲುತ್ತೆ ಅಂತ ಅನಿಸ್ಬಿಟ್ಟಿದೆ ನನಗೆ. ಇವಾಗ ಒಂದು 2 ಡೇಸಿಂದ ಇದೊಂದೇ ಸಿನಿಮಾ ಇದೇ ಲಾಸ್ಟ್ ಇರ್ಬೋದು. ಮತ್ತು ನಾನು ಬರೆಯೋದಕ್ಕೆ ಆ ಪೆನ್ ಮುಟ್ಟೋದಕ್ಕೆ ಹೋಗಬಾರ್ದು ಅನ್ನೋ ಲೆವೆಲ್ಗೆ ಫೀಲ್ ಆಗೋಗ್ಬಿಟ್ಟಿದೆ. ರೀಸನ್ ಏನಂದರೆ, ಬಂದಿರೋರೆಲ್ಲ ಇಷ್ಟು ಹೊಗಳುತ್ತಾರೆ, ಬಟ್ ಅಲ್ಲಿ ಥಿಯೇಟರ್ಗಳಲ್ಲಿ ನೋಡಿದ್ರೆ ನನಗೆ ಬೆಳಗ್ಗೆ ಮೆಸೇಜ್ ಬರುತ್ತೆ, ನೋ ಶೋ ಅಲ್ಲಿ ಇಲ್ಲಿ ಅಂತ ಹೇಳಿ. ನನಗೆ ಅದು ಎಷ್ಟು ನಾನೀಗ ಬೇಡ್ಕೋಬೇಕಾ ಅಥವಾ ಇನ್ನೊಂದು ಥರದಲ್ಲಿ ಹೇಳ್ಬೇಕಾ? ನಮ್ಮ ಸಿನಿಮಾ ಕ್ಲೈಮ್ಯಾಕ್ಸ್ ಇದೆಯಲ್ಲ, ಮೋಸ್ಟ್ಲಿ ಅದು ನನಗೆ ಆಗ್ಬೋದೇನೋ ಅಪ್ಪ. ನೀವೆಲ್ಲ ನೋಡಿರ್ತೀರ ನಮ್ಮ ಸಿನಿಮಾ ಕ್ಲೈಮ್ಯಾಕ್ಸು, ಅದು ನನಗೆ ಆಗ್ಬಿಡ್ಬೋದೇನೋ ಕೊನೆಗೆ. ಇಷ್ಟೊಂದೆಲ್ಲ ಏನಕ್ಕೆ ಏನು ಅಂತ ಹೇಳಿ. ಸೀರಿಯಸ್ಲಿ ಅದು ಎಮೋಷ್ನಲಿ ಮಾತಾಡಬೇಕಂತ ಹೇಳ್ತಾ ಇಲ್ಲ. ನಿಮ್ಗಳಿಗೆ ಗೊತ್ತಿರುತ್ತೆ ಇಂಟರ್ವಲ್ ಸಿನಿಮಾ ಏನು ಅಂತ ಹೇಳಿ. ಟ್ರೇಲರಿಂದ ನೋಡಿದ್ದೀರಾ, ಸಾಂಗ್ಸಿಂದ ನೋಡಿದ್ದೀರಾ. ಬಟ್ ಥಿಯೇಟರ್ಗಳಲ್ಲಿ ಒಂದು ಅಟೆಂಡೆನ್ಸ್ ಹಾಕಿ ಕೆಲವ್ರು ಹೇಳ್ತಿರ್ತಾರಪ್ಪ, ಒಳ್ಳೆ ಕಂಟೆಂಟ್ಗಳಿಲ್ಲ ಅಂತ. ಬಂದು ನೋಡಲಿ, ಅದು ಕಂಟೆಂಟ್ ಇಷ್ಟ ಆಗಿಲ್ಲ ಅಂದರೆ ಡೈರೆಕ್ಟ್ಲಿ ಅಲ್ಲೇ ಹೇಳಿ, ಟಿಕೆಟ್ ದುಡ್ಡು ವಾಪಸ್ ಕೊಡ್ತೀವಿ ಅಂತ ನಾವೇ ಹಾಕಿದ್ದೀವಲ್ಲ, ಇಡೀ ಟೀಮ್ ಅವರೇ ಹೇಳಿದ್ದೀವಿ. ಅಲ್ಲಿ ಜೆನ್ಯೂನ್ ಆಗಿರೋಂಥ ವಾಟ್ಸಪ್ ನಂಬರ್ಸ್ಗಳು ಕೊಟ್ಟಿದ್ದೀವಿ. ದೆನ್ ಇನ್ನೇನು ಹೇಳ್ಬೇಕಂತ ಗೊತ್ತಿಲ್ಲ. ಇವತ್ತೊಂದಷ್ಟು ಜನ ಸೆಲೆಬ್ರಿಟಿಗಳು ಬಂದರು, ಅವ್ರುಗಳು ಅಲ್ಲಿಂದ ನಾವು ಇಲ್ಲಿ ಮೈಕ್ ಹತ್ರ ಬರೋಷ್ಟರಲ್ಲಿ ಅರ್ಧ ಗಂಟೆ ಆಗಿದೆ. ರೀಸನ್ ಏನಂದರೆ, ಒಂದಷ್ಟು ಮಾತುಗಳು ಕೇಳ್ಪಟ್ಟೆ. ಸಿನಿಮಾದಲ್ಲಿ ಆ ಪೋರ್ಷನ್ ಇಷ್ಟ ಆಯಿತು, ಈ ಡೈಲಾಗ್ಗಳು ಇಷ್ಟ ಆಯಿತು, ಈ ಆ್ಯಕ್ಟಿಂಗ್ಗಳು ಇಷ್ಟ ಆಯಿತು, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಇಂಟರ್ವಲ್ ಲಾಕ್ ಚೆನ್ನಾಗಿದೆ, ತುಂಬ ಜನ ಹೇಳಿದ್ರು. ಬಟ್ ಅದು ಎಲ್ಲಿಗೆ ರೀಚ್ ಆಗಬೇಕೋ ಅಲ್ಲಿಗೆ ರೀಚ್ ಆಗದಲ್ಲೇ ಇರೋದೊಂದು ಬೇಜಾರಿದೆ. ಬಟ್ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಂಡಿದ್ದೀವಿ ಅಂತ ಒಂದು ಖುಷಿನೂ ಕೂಡ ಇದೆ ನನಗೆ. ಜನ ಬಂದು ನೋಡಿ ಒಂದಷ್ಟು ಮಾತು ಹೇಳಿದ್ರೆ ಅದು ನೆಕ್ಸ್ಟ್ ಲೆವೆಲ್ ಖುಷಿ ಆಗುತ್ತೆ. ಸ್ಟಾರ್ ಸಿನಿಮಾಗಳಿಗೆಲ್ಲ ಬಂದು ನೋಡ್ತಾ ಇದ್ದೀರಾ, ಚಿಕ್ಕವರು ದೊಡ್ಡ ಸಿನಿಮಾ ಮಾಡಿದ್ದಾರೆ, ಅದಕ್ಕೊಂದು ಸ್ವಲ್ಪ ನೋಡಿ ಅಂತ ಕೇಳ್ಕೊಬೋದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.